40% ಸರ್ಕಾರ ಪೇಟಿಎಂ ಸರ್ಕಾರ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬಹುದೊಡ್ಡ ಕ್ಯಾಂಪೇನ್ ಮಾಡಿ 40% ಬಿಜೆಪಿ ಸರ್ಕಾರವನ್ನ ಕಾಂಗ್ರೆಸ್ಸಿಗರು ಮನೆಗೆ ಕಳಿಸಿದ್ರು. ಕಾಂಗ್ರೆಸ್ ಹೇಳಿದ್ದನ್ನು ನಂಬಿ ಜನ ಕೂಡ ವೋಟ್ ಹಾಕಿ ಬಿಜೆಪಿಯನ್ನು ಸೋಲಿಸಿದ್ರು. ಇದೀಗ ಗುಡ್ ನ್ಯೂಸ್ ಕೆಲವರಿಗೆ ಬ್ಯಾಡ್ ನ್ಯೂಸ್. ಅಂದ್ರೆ ಬಿಜೆಪಿಯ 40% ಅನ್ನ ದಾಟಿ ಈಗ ಕಾಂಗ್ರೆಸ್ ಮುಂದೆ ಹೋಗಿದೆ ಅಂತ ಕಾಂಗ್ರೆಸ್ನ ಸಾಧನೆಯನ್ನ ಕಾಂಗ್ರೆಸ್ನ ಮಾಜಿ ಸಚಿವ ಗಂಡಸಿ ಶಿವರಾಮ್ ಹೇಳಿದ್ದಾರೆ. ಹೌದು, ಬಿಜೆಪಿ 40% ಅಂತ ನಾವು ಹೇಳಿ ಅಧಿಕಾರಕ್ಕೆ ಬಂದ್ವಿ. ಈಗ ನಾವೆಲ್ಲ 40% ಮೀರಿ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದೀವಿ ಅಂತ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಬಹಳ ಇದು ಅಂತಂದ್ರೆ ಬಿಜೆಪಿನ ಬೀಟ್ ಮಾಡಿದೀವಿ ನಾವು ಭ್ರಷ್ಟಾಚಾರದಲ್ಲಿ ಅನ್ನೋ ವಿಷಯವನ್ನ ಹೇಳಿಕೆಯನ್ನು ಕೊಟ್ಟಿದ್ದು. ಈಗ ಹಾಸನದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ. ಮೊದಲು ಬಿಜೆಪಿ ಸರ್ಕಾರ 40% ಅಂತ ಗುತ್ತಿಗೆದಾರರು ಹೇಳ್ತಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ 40% ಮೀರಿ ಭ್ರಷ್ಟಾಚಾರ ಮಾಡ್ತಿದೆ ಅಂತ ಕಾಂಗ್ರೆಸ್ನ ಮಾಜಿ ಸಚಿವರೇ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿನ ಮೀರಿದಂತ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರೇ ಹೇಳ್ತಿರ್ತಕ್ಕಂಥದ್ದು ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೀತಿದೆ ರಾಜ್ಯದಲ್ಲಿ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಕಾಂಗ್ರೆಸ್ ನುಡಿದಂತೆ ನಡೀತೇವೆ, ಗ್ಯಾರಂಟಿ ಇವೆಲ್ಲ ಕೊಟ್ಕೊಂಡು ಬಂದ್ರು. ಗ್ಯಾರಂಟಿಗೆ ಹಣ ಇಲ್ಲ ಅಂತಾರೆ. ಬಟ್ ಯಾವ ಗ್ಯಾಪಲ್ಲಿ 40% ಓಡೋದ್ರು ಅನ್ನೋದೇ ಬಹಳ ಸೋಜಿಗದ ಸನ್ನಿವೇಶ. ಸೊ ಒಟ್ಟಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ಭ್ರಷ್ಟಾಚಾರದ ಸಾಧನೆಯನ್ನ ಇದೀಗ ಗಂಡಸಿ ಶಿವರಾಮ್ ಹೇಳಿಕೊಂಡಿದ್ದು ದೊಡ್ಡ ಒಂದು ಗುದ್ದಾಟಕ್ಕೆ ಕಾರಣ ಆಗಿದೆ. ಹಾಸನದ ಇನ್ಚಾರ್ಜ್ ಮಿನಿಸ್ಟರ್ ರಾಜಣ್ಣ ಹಾಗೆ ಹಾಸನದ ಏಕೈಕ ಶಾಸಕ ಶಿವಲಿಂಗೇಗೌಡ್ರೆ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ರೀತಿಯ ಅವಿನೇರ ಹೇಳಿಕೆಯನ್ನ ಶಿವರಾಮ್ ಅವರು ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆ ಹಾಸನ ಕಾಂಗ್ರೆಸ್ನ ಮೂಲಕವೇ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ 40%ಗೂ ಮೀರಿದ ಭ್ರಷ್ಟಾಚಾರದ ಬಗ್ಗೆ ಈಗ ಹೇಳ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ನೋಡ್ಬೇಕು. ನಿಜವಾಗಿಯೂ ಅವರು ಭ್ರಷ್ಟಾಚಾರವನ್ನ ಮಾಡಿದ್ರೆ ಅದು ದಾಖಲೆ ಬಿಡುಗಡೆ ಮಾಡ್ಬೇಕು ಅವರು. ಯಾಕಂದ್ರೆ ಕಾಂಗ್ರೆಸ್ ಅವರು ಆರೋಪ ಮಾಡಿ ದಾಖಲೆ ಬಿಡುಗಡೆ ಮಾಡಿರ್ಲಿಲ್ಲ. ಈಗ ಶಿವರಾಮ್ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅವರು ಹೇಳ್ತಾರೆ ದಾಖಲೆ ಬಿಡುಗಡೆ ಮಾಡಿ ಅಂತ ಕೇಳ್ಬೋದೇನೋ ಅವ್ರನ್ನೇ. ಬಟ್ ಬಿಜೆಪಿ ಮೇಲೆ ಆರೋಪ ಮಾಡಿದಾಗ ಬಿಡುಗಡೆ ಮಾಡಿರಲಿಲ್ಲ, ಗುತ್ತಿಗೆದಾರರು ಹೇಳಿದ್ರು. ಅದ್ರಲ್ಲಿ ಕಾಂಗ್ರೆಸ್ ನಾಯಕರೇ ಒಬ್ಬ ಸಜ್ಜನ ರಾಜಕಾರಣಿ, ದೇವೇಗೌಡರ ವಿರುದ್ಧ ದೀರ್ಘಕಾಲ ವಿರೋಧ ರಾಜಕಾರಣ ಮಾಡ್ಕೊಂಡು ಬಂದಂತಹ ಗಂಡಸಿ ಶಿವರಾಮ್ ಅವರೇ ಈಗ ಆರೋಪ ಮಾಡಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ಒಂದು ಚರ್ಚೆ ಆಗ್ತಿತ್ತು, ಗಂಡಸನ ಗಾಂಡು ಇವೆಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ನಾಯಕ ಒಬ್ಬ ಮಾಜಿ ಸಚಿವರೊಬ್ರು ಈ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಗಂಡಸ್ತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು, ಆ ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಸಂಬಂಧಪಟ್ಟಾಗೆ ಇನ್ಯಾವ ಬೆಳವಣಿಗೆ ಆಗುತ್ತೆ ಅಂತ ಕಾದ್ ನೋಡಬೇಕು. ಬಿಜೆಪಿಯವರು 5 ವರ್ಷ ಬರಬೇಕಾಗಿತ್ತು ಅವ್ರು 40% ಅಂತ ಆಚೆ ಬರೋಕ್ಕೆ. ಇವರು 1 ವರ್ಷಕ್ಕೆ ಮೊದಲೇ ಕಾಂಗ್ರೆಸ್ ಸರ್ಕಾರ 40% ಮೀರಿದ ಸರ್ಕಾರ ಅನ್ನೋ ಹೇಳಿಕೆಯನ್ನು ಕಾಂಗ್ರೆಸ್ಸಿಗರೇ ಕೊಡುವಂತ ಆಗೋಗಿದೆ. ಇದು ದುರಂತ. ಒಟ್ಟಾರೆ ಇವೆಲ್ಲವನ್ನ ನೋಡಿದಾಗ ಎಲ್ಲ ಕಿತ್ತಿನವರೇ ಜನಗಳ ಹತ್ರ ಅನ್ನೋದು ಪ್ರೂವ್ ಆಗುತ್ತೆ, ಭಾಸ ಆಗ್ತಾ ಇದೆ. ತಮ್ಮ ಪ್ರಕಾರ ಕಾಂಗ್ರೆಸ್ನ ಮಾಜಿ ಸಚಿವ ಗಂಡಸಿ ಶಿವರಾಮ್ ಹೇಳುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 40% ಮೀರಿದ ಸರ್ಕಾರನ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.